ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ. ರಾಮನ ಜನನ ಮಧ್ಯಾಹ್ನವಾದರೆ ಕೃಷ್ಣನ ಜನನ ನಡುರಾತ್ರಿ. ಬೇಸಿಗೆಯಲ್ಲಿ ರಾಮ ಜನನವಾದರೆ ಮಳೆಗಾಲದಲ್ಲಿ ಕೃಷ್ಣನ ಜನನ. ಅರಮನೆಯಲ್ಲಿ ರಾಮ ಜನಿಸಿದರೆ ಸೆರೆಮನೆಯಲ್ಲಿ ಕೃಷ್ಣ ಜನಿಸಿದ. ರಾಮ ಹಿರಿಯ ಮಗನಾದರೆ ಕೃಷ್ಣ ಕೊನೆಯ ಮಗ. ರಾಮ ಶುಕ್ಲ ಪಕ್ಷವಾದರೆ ಕೃಷ್ಣ ಕೃಷ್ಣ ಪಕ್ಷ. ರಾಮನ ಬದುಕು ತೆರೆದಿಟ್ಟ ಪುಸ್ತಕವಾದರೆ ಕೃಷ್ಣನದ್ದು ರಹಸ್ಯ ನಿಗೂಢ. ರಾಮ ಏಕಪತ್ನಿ ವ್ರತಸ್ಥ, ಕೃಷ್ಣ 16,108 ಪತ್ನಿಯರ ವಲ್ಲಭ. ರಾಮ ಮರ್ಯಾದಾ ಅವತಾರವಾದರೆ ಕೃಷ್ಣ ಲೀಲಾ ಅವತಾರ. ಕೃಷ್ಣನ ನುಡಿ ಭಗವದ್ಗೀತೆ, ರಾಮನ ನಡೆ ರಾಮಾಯಣ. ಕೃಷ್ಣನ ಸಿದ್ಧಾಂತ ರಾಮನ ಆಚರಣೆ. ರಾಮನೇ ಯುದ್ಧ ಮಾಡಿ ಗೆದ್ದ ಕತೆ ರಾಮಾಯಣವಾಯಿತು. ಕೃಷ್ಣ ಯುದ್ಧವನ್ನೇ ಮಾಡದೆ ಗೆದ್ದ ಕತೆ ಮಹಾಭಾರತವಾಯಿತು. ರಾಮ ಮತ್ತು ಕೃಷ್ಣ ಒಂದೇ ದೇವರ ಅವತಾರವಾದರೂ ಸಹ ಅವರ ನಡೆ ನುಡಿಗಳಲ್ಲಿ ವ್ಯತ್ಯಾಸವಿದೆ. ನಾವು ನಮ್ಮ ಜೀವನದಲ್ಲಿ ಹೇಗೆ ಇರಬೇಕೆಂಬುದು ರಾಮ ನಡೆದು ತೋರಿಸಿದ, ಕೃಷ್ಣ ಹೇಳಿ ತೋರಿಸಿದ. ಕೃಷ್ಣ ನುಡಿದಂತೆ ನುಡಿದಾಗ, ರಾಮ ನಡೆದಂತೆ ನಡೆದಾಗ ನಾವು ರಾಮಕೃಷ್ಣರಾಗುತ್ತೇವೆ. ಅದಕ್ಕಾಗಿಯೇ ಹಿರಿಯರು ಹೇಳಿದ್ದು, ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ.